ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ಉತ್ತರ ಕನ್ನಡ ಜಿಲ್ಲೆ ಕೆನಿರಾ ಲೋಕಸಭಾ ಕ್ಷೇತ್ರದ 80ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಲೋಕಸಭೆ ಚುನಾವಣಾ ಯಾತ್ರಾ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಸಿರ್ಸಿಯ ನಗರದಲ್ಲಿ ಹುಡುಕಾಟ ಪ್ರಾರಂಭ ಮಾಡಿರ್ತಕ್ಕಂಥ ನ್ಯೂಸ್ 43 ಇಂಡಿಯಾ ಈ ಕ್ಷೇತ್ರದಲ್ಲಿ ಸರ್ವೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣಿಯವರಿಗಿಂತ ಅಧಿಕಾರದಕ್ಕಿಂತ ಪಕ್ಷ ಕಟ್ಟುವಲ್ಲಿ, ಪಕ್ಷ ಸಂಘಟನೆಯಲ್ಲಿ, ಪಕ್ಷ ಬೆಳೆಸುವಲ್ಲಿ ಕಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಎಸ್.ಕೆ. ಭಾಗವತ್ ಅವರು ನ್ಯೂಸ್ 43 ಇಂಡಿಯಾಗೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ವೀಕ್ಷಕರೇ, ಇವರು ಬ್ಲಾಕ್ ಅಧ್ಯಕ್ಷರಾಗಿ, KPCC ಕೋನ್ ಎಡಿಟರ್ ಆಗಿ ಮತ್ತು KPCC ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸ್ಥಾನವನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಲ್ಲಿ, ಯುವಕರಿಗೆ ಉತ್ಸಾಹ ತುಂಬುವಲ್ಲಿ, ಕಾಂಗ್ರೆಸ್ ವಿದ್ಯಾರ್ಥಿಯ ಸಂಘಟನೆಯಲ್ಲಿ ಮತ್ತು ಸೇವಾದಳದಲ್ಲಿ ಪಕ್ಷ ಕಟ್ಟುತ್ತಾ ಇಲ್ಲಿಯವರೆಗೆ ಭೀಮಣ್ಣ ನಾಯಕರಿಗೆ ಸತತವಾಗಿ ಸೋಲಾಗ್ತಾ ಬಂದರು. ವಿಧಾನಸಭೆ ಚುನಾವಣೆಯ ಸೋಲಾಯಿತು, MLC ಚುನಾವಣೆಯಲ್ಲಿ ಸೋಲಾಯಿತು, ವಿಧಾನಸಭೆಯ ಯಲ್ಲಾಪುರ ಉಪಚುನಾವಣೆಯಲ್ಲಿ ಸೋಲಾಯಿತು. ಸಿರ್ಸಿಯ 23ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಈ ಬಾರಿ ಶತಾಯಗತಾಯ ನಾವು ಗೆಲ್ಲಲೇಬೇಕು ಅಂಥೇಳಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗಟ್ಟಿಮುಟ್ಟಿಯಾಗಿ ಜಿಲ್ಲಾ ಅಧ್ಯಕ್ಷರ ಜೊತೆ, ಬ್ಲಾಕ್ ಅಧ್ಯಕ್ಷರ ಜೊತೆ, ಮಾಜಿ ಬ್ಲಾಕ್ ಅಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಧ್ವನಿ ಎತ್ತಿ ಜಾತಿಪರ ಮತ ಕೇಳುವುದಕ್ಕಿಂತ ಡೆವಲಪ್ಮೆಂಟ್ ಬಗ್ಗೆ ಮತ ಕೇಳುವುದರಲ್ಲಿ ಯಶಸ್ವಿಯಾದರು. ಈ ಕ್ಷೇತ್ರದಲ್ಲಿ ಭಾಗವತ್ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಇವರ ವಿಶೇಷತೆ ಏನು, ಪಕ್ಷ ಯಾವ ರೀತಿ ಕಟ್ಟು ಬೆಳೆಸುವಲ್ಲಿ, ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. RV ದೇಶಪಾಂಡೆ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಸತೀಶ್ ಶಾಯಲ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಮಂಕಾಳು ವೈದ್ಯ ಜಿಲ್ಲಾ ಉಸ್ತುವಾರಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಲೋಕಸಭೆ ಚುನಾವಣೆಯ ಅಬ್ಸರ್ವರ್ ಆಗಿ ನೇಮಕವಾಗಿರ್ತಕ್ಕಂಥ HK ಪಾಟೀಲ್ರ ಜೊತೆ ಕೆಲಸ ಮಾಡಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಹಿರಿಯ ಮುಖಂಡರು ಯಾವತ್ತೂ ಅಧಿಕಾರಕ್ಕೆ ಆಸೆ ಪಡಲಿಲ್ಲ, ಅಧಿಕಾರಕ್ಕಾಗಿ ಹಿಂದೆ ಹೋಗಲಿಲ್ಲ. ಪಕ್ಷ ಕಟ್ಟುವಲ್ಲಿ, ಪಕ್ಷ ಬೆಳೆಸುವಲ್ಲಿ, ಪಕ್ಷದ ಹಿತದೃಷ್ಟಿಗಾಗಿ, ಪಕ್ಷದ ಚಿಂತನೆಗಾಗಿ ಈ ಕೆನಿರಾ ಲೋಕಸಭಾ ಕ್ಷೇತ್ರದಲ್ಲಿ 2024ರಲ್ಲಿ ಆದರೂ ಕೂಡ ನಾವು ಗೆಲ್ಲಬೇಕು ಅನ್ನುವಂಥ ಭರವಸೆ 135 ಸ್ಥಾನದೊಂದಿಗೆ 3 ರಾಜ್ಯಸಭಾ ಸದಸ್ಯರ ಗೆಲ್ಲುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ SK ಭಾಗವತ್ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಲೋಕಸಭೆ ಚುನಾವಣಾ ಯಾತ್ರಾ ವಿಶೇಷ ಸಂದರ್ಶನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮಂಥ ಹಿರಿಯರ ಮುಖಂಡರ ಜೊತೆ ಮತ್ತು ಹಿರಿಯ ಮುತ್ಸದ್ದಿ ರಾಜಕಾರಣ ಜೊತೆ ಪಕ್ಷ ಕಟ್ಟುವಲ್ಲಿ ಯಶಸ್ವಿಯಾದಂಥವ್ರ ಜೊತೆ ನಿಮ್ಮ ಜೊತೆ ಕುಂತ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು, ಚಿರಋಣಿಯಾಗಿರ್ತೇನೆ. ಸರ್, ನಾನು ಲೋಕಸಭೆ ಚುನಾವಣಾ ಯಾತ್ರಾ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ತಾವು ಕೂಡ ನಮಗೆ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸಿಕ್ಕಿದ್ರಿ. ಈ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಬೆಳವಣಿಗೆ ಮಾತನಾಡೋಕ್ಕಿಂತ ಪೂರ್ವವಾಗಿ ನಿಮ್ಮ ರಾಜಕಾರಣದ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಡ್ರಿ ಸರ್ ನೀವು? ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ನಾನು ಯುವ ಕಾಂಗ್ರೆಸ್ನಿಂದ ನನ್ನ ರಾಜಕೀಯ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದೆ. ಅದಕ್ಕೂ ಪೂರ್ವದಲ್ಲಿ ವಿದ್ಯಾರ್ಥಿ ಸಂಘಟನೆ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿಯಾಗಿ, ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೆ. ನಂತರದಿಂದಲೇ ನಮ್ಮ ತಾಲೂಕಿನಲ್ಲಿ, ಶಿರ್ಸಿ ತಾಲೂಕಿನಲ್ಲಿ ಯುವಜನರ ಸಂಘಟನೆಯ ಒಂದು ಮಹತ್ವವಾದ ಸಂಘಟನೆ ಇದೆ, ತಾಲೂಕು ಯೂತ್ ಫೆಡರೇಷನ್ ಅಂತ. ಅದರ ಮುಖಾಂತರ ಯುವಕ ಸಂಘಗಳನ್ನು ಸ್ಥಾಪನೆ ಮಾಡೋದು. ಯುವಕ ಸಂಘಗಳು ಅಂತಂದರೆ ಮಹಿಳಾ ಮಂಡಳಗಳು ಮತ್ತು ಯುವಕ ಸಂಘಗಳು ಸ್ಥಾಪನೆ ಮಾಡಿ ನಿರಂತರವಾಗಿ ಅವರೊಂದಿಗೆ ಸಂಪರ್ಕದಲ್ಲಿದ್ದು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಜನಸಂಪರ್ಕಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡುವಲ್ಲಿ ಬಹುತೇಕ 6 ವರ್ಷಗಳ ಕಾಲ ಅದರ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಬಹುತೇಕ ನನ್ನ ರಾಜಕೀಯ ಜೀವನ ಸಂದರ್ಭದಲ್ಲಿ ಅತ್ಯಂತ ಉಪಯುಕ್ತ ಆದಂತಹ ಒಂದು ಸಂದರ್ಭ. ಆ ಒಂದು 6 ವರ್ಷ ನಾನೇನು ಜನಸಾಮಾನ್ಯರೊಂದಿಗೆ ಒಡನಾಟದಲ್ಲಿದ್ದೆ, ಅದು ಬಹಳ ಪ್ರಯೋಜನಕಾರಿಯಾಗಿತ್ತು. ನಂತರ
ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಉಪಾಧ್ಯಕ್ಷನಾದೆ. ಕೆಲವು ವರ್ಷಗಳ ಕಾಲ ಪ್ರಭಾರಿಯಾಗಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂತಹ ಪ್ರಸಂಗವೂ ಬಂತು, ಮಾಡಿದ್ದೇನೆ. ನಂತರದ ದಿನದಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ, ಸಿರ್ಸಿ ಗ್ರಾಮೀಣ ಬ್ಲಾಕಿನ ಅಧ್ಯಕ್ಷನಾಗಿ, ಮತ್ತು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಬಹುತೇಕ ಕಳೆದ ಒಂದು 25 ವರ್ಷ ಈ ಒಂದು ನಿರ್ವಹಿಸಿದ್ದೇನೆ ಕಾರ್ಯದರ್ಶಿ ಸ್ಥಾನವನ್ನು. ನಂತರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾದ ನಂತರದಲ್ಲಿ KPCCಯ ಸಂಯೋಜಕರು ಅಂತ ಒಂದು ಪಡೆಯನ್ನು ಘೋಷಣೆ ಮಾಡಿದಾಗ ನನಗೂ ಒಂದೊಂದು ಅವಕಾಶವನ್ನು ಕೊಟ್ಟರು. ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು ಹುದ್ದೆಯನ್ನು ಸಹಿತವಾಗಿ ನನ್ನ ಅನಿಸಿಕೆ ಬಹುತೇಕ ಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ನಿರ್ವಹಣೆ ಮಾಡಿದ್ದೇನೆ, ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದೆ. ಯಾವುದೇ ಕೆಲಸ ಕೊಟ್ಟರು ಮಾಡಿದ್ದೇನೆ. ಅದು ನನಗೆ ಹೊಸನಗರ ತಾಲೂಕನ್ನು ನಮಗೆ ಕೊಟ್ಟಿದೆ, ಸಾಗರ್ ಕಾನ್ಸ್ಟಿಟ್ಯೂನ್ಸಿ ಹೊಸನಗರ ತಾಲೂಕು. ಅಲ್ಲಿ ಅನೇಕ ಸಭೆಗಳನ್ನು ಮಾಡಿ ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಈ ಎಲ್ಲ ಕೆಲಸವನ್ನು ಮಾಡಿದೆ. ಬಹುತೇಕ ಈಗೂ ಹೊಸನಗರ ತಾಲೂಕಿನ ಕಾಂಗ್ರೆಸ್ಸಿಗರು ಎಲ್ಲರೂ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಅಷ್ಟು ಒಡನಾಟವನ್ನು ಆ ಸಂದರ್ಭದಲ್ಲಿ ಬೆಳೆಸ್ಕೊಂಡಿದ್ದೆ. ನಂತರ ಹಾನಗಲ್ ಚುನಾವಣೆ ಸಂದರ್ಭದಲ್ಲಿ, ಉಪಚುನಾವಣೆ ಮಾಡೋ ಸಂದರ್ಭದಲ್ಲಿ ಒಂದು ಪಂಚಾಯತ್ದಲ್ಲಿ ಜವಾಬ್ದಾರಿಯನ್ನು ಕೊಟ್ಟರು, ಅಲ್ಲೂ ಸಹಿತವಾಗಿ ಕೆಲಸ ಮಾಡಿದ್ದೇನೆ. ಒಟ್ಟಾರೆ ಪಕ್ಷ ನನಗೇನೊಂದು ಅವಕಾಶವನ್ನು ಮಾಡಿಕೊಡುತ್ತೋ ಆ ಅವಕಾಶವನ್ನು ಅಥವಾ ಒಂದು ಜವಾಬ್ದಾರಿ ಅಂತ ತಿಳಿದು ನಿರ್ವಹಿಸಿದ್ದೇನೆ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಹುದ್ದೆ ಒಂದು ಅಧಿಕಾರ ಅಂತ ನಾನು ಭಾವಿಸ್ಕೊಂಡಿಲ್ಲ. ಅದೊಂದು ಜವಾಬ್ದಾರಿ, ಅದೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳೋ ಮಾತ್ರ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಪಕ್ಷ ಅಂದರೆ ನಾವು ಯಾವಾಗಲೂ ಗೌರವಿಸಬೇಕಾದಂಥ ಒಂದು ಸಂಸ್ಥೆ ಅದು ನಮ್ಮ ಪಕ್ಷ. ಆ ಗೌರವಿಸಬೇಕು ಅಂತಂದರೆ ಕೇವಲ ನಮಸ್ಕಾರ ಮಾಡೋದು, ಪಕ್ಷದ ಧ್ವಜಕ್ಕೆ ನಮಸ್ಕಾರ ಮಾಡೋದ್ರಿಂದ ಮಾತ್ರ ಸಾಧ್ಯ ಇಲ್ಲ. ಪಕ್ಷ ಏನು ಹೇಳ್ತದೆಯೋ, ಪಕ್ಷದ ತೀರ್ಮಾನ ಏನಿದೆಯೋ ಅದನ್ನು ಬಾಗಿಕೊಂಡು ಆ ಕೆಲಸ ಮಾಡಿ ಒಟ್ಟಾರೆ ಪಕ್ಷ ಮತ್ತು ಜನರ ಮಧ್ಯದಲ್ಲಿ ಒಂದು ಕೊಂಡಿಯಾಗಿ ಕೆಲಸ ಮಾಡೋದೇ ಪಕ್ಷದ ಕಾರ್ಯಕರ್ತರಿಗೆ ಒಂದು ಜವಾಬ್ದಾರಿ. ಅದನ್ನು ನಾನು ನಿರ್ವಹಿಸಿದ್ದೇನೆ. ಅದರೊಳಗೇನು ವಿಶೇಷವಾದಂತಹ ಇದುವೇನಿಲ್ಲ. ಹುದ್ದೆಗಳು ಸಹಜವಾಗಿ ಒಂದು ಹುದ್ದೆ ಬರ್ತದೆ, ಮತ್ತೊಬ್ಬರು ಮಾಡ್ತಾರೆ, ಹೊಸಬರು ಬರ್ತಾರೆ, ಸಹಜವಾಗಿ ಹುದ್ದೆಗಳು ಬದಲಾವಣೆ ಆಗ್ತದೆ. ನಿರ್ವಹಿಸ್ಕೊಂತ ಹೋಗಬೇಕು ಸತ್ತು ಜವಾಬ್ದಾರಿ ಅದನ್ನು ಮಾಡಿದ್ದೇನೆ. ಸರಿ ಸರ್, ತಾವು ಈ ಪಕ್ಷ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನು ಮಾಡಿಕೊಂಡು ನಿಭಾಯಿಸ್ಕೊಂಡು ಬಂದಿರತಕ್ಕಂಥವರು. ಈ ಕೆನರಾ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳನ್ನು ಬರ್ತವೆ. 2 ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತ್ತು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇದರಲ್ಲಿ ಬರೋದ್ರ 8 ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. ಒಂದು ಕುಮಟಾ, ಮತ್ತೊಂದು ಯಲ್ಲಾಪುರ, ಒಂದು ಖಾನಾಪುರ. ಇದು 3 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಇದೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂಕಾಳು ವಾದ್ಯ ಅವರು ಇರೋದ್ರಿಂದ ಇಲ್ಲಿ ಶಾಸಕರು 5 ಜನ ಇದ್ದಾರೆ. ಸತತವಾಗಿ 6-7 ಬಾರಿಯಿಂದ ಈ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟನೇ ಗೆಲ್ಲುತ್ತಾ ಇದೆ, ಮುನ್ನಡೆ ಸಾಧಿಸ್ತಾ ಇದೆ. ಇದಕ್ಕೆ ಹಿಂದಗಡೆ 2014ರಲ್ಲಿ ಪ್ರಶಾಂತ್ ದೇಶಪಾಂಡೆ, RV ದೇಶಪಾಂಡೆ ಅವರು ಚಿರಂಜೀವಿಯವರು ಸ್ಪರ್ಧೆ ಮಾಡಿದರು, ಆವಾಗೂ ಕೂಡ ಸೋತರು. ನಂತರ ಆನಂದ್ ಅಸನೋಟೇಕರ್ ಮೈತ್ರಿ ಪಕ್ಷ JDS ಮತ್ತು ಕಾಂಗ್ರೆಸ್ ಮೈತ್ರಿಯಿಂದ ಸ್ಪರ್ಧೆ ಮಾಡಿದರು, ಆವಾಗೂ ಕೂಡ ಸೋತರು. ಈಗ ಕಾಂಗ್ರೆಸ್ನಿಂದ ಸುಮಾರು ಜನ ಹೆಸರು ಬರ್ತಾ ಇದೆ. ಒಂದು ಕಡೆ ಸತೀಶ್ ಶೈಲ್ ಅಂತ ಇದ್ದಾರೆ, ಮತ್ತೊಂದು ಕಡೆ ಮಂಕಾಳು ವೈದ್ಯವರು ಅಂತ ಇದ್ದಾರೆ, ಇಲ್ಲಿ ಭೀಮಣ್ಣ ನಾಯಕ್ ಹೇಳ್ತಾ ಇದ್ದಾರೆ, ಅಲ್ಲಿಂದ ಅಂಜಲಿ ನಿಂಬಾಳ್ಕರ್ ಹೇಳ್ತಾ ಇದ್ದಾರೆ, ಸುಮಾರು ಜನ ಹೆಸರು ಬರ್ತಾ ಇದೆ. ಈ ತಾವು ವಿದ್ಯಾರ್ಥಿ ಸಂಘಟನೆಯಿಂದ ಬ್ಲಾಕ್ ಸಂಘಟನೆ ಮತ್ತು KPCC ಸಂಯೋಜಕರಾಗಿ ಮತ್ತು ಸಿರ್ಸಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಕಟ್ಟುವುದರಲ್ಲಿ, ಪಕ್ಷ ಬೆಳೆಸುವುದರಲ್ಲಿ, ಪಕ್ಷ ಅಧಿಕಾರಕ್ಕೆ ತರುವುದರಲ್ಲಿ ನಿಮ್ಮದು ಒಂದು ಪಾತ್ರ ಇದೆ. ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿಯಾಗಿ ಈ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 24ರ ಲೋಕಸಭೆ ಚುನಾವಣೆಯಲ್ಲಿ, 23ರ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನವನ್ನು ಗೆದ್ದಿದ್ರಿ, 3 ರಾಜ್ಯಸಭಾ ಸದಸ್ಯರನ್ನು ಗೆದ್ದಿದ್ರಿ. ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ನಡೆಸ್ತಾ ಇದ್ರಿ, ಯಾವ ರೀತಿ ಒಂದು ಗಟ್ಟಿಮುಟ್ಟಿ ಹಾಕಾಗ್ತಾ ಇದ್ರಿ? ಯಾವತ್ತೂ ನೋಡಿದರೂ ಇಲ್ಲಿಯ ಸಂಸದರು ಜಾತಿ ಮತ್ತು ಧರ್ಮದ ಬಗ್ಗೆ ಮತ ಕೇಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಒಂದು ಕಡೆ
ರಾಮ ಮಂದಿರ ಇಶ್ಯೂಸ್ಗಳನ್ನು, ಮತ್ತೊಂದು ಕಡೆ ಹಿಂದೂ ಧರ್ಮ ತೊಂದರೆಯಲ್ಲಿದೆ, ಅದಕ್ಕೆ ರಕ್ಷಣೆ ಬೇಕು, ನಮಗೆ ಆಯ್ಕೆ ಮಾಡಿ ಅಂತ ಈ ರೀತಿ ಮತ ಕೇಳ್ತಾರೆ. ಇದಕ್ಕೆ ನೀವು ಯಾವ ರೀತಿ ಡೆವಲಪ್ಮೆಂಟ್ ಮೇಲೆ ಮತ ಕೇಳಿ ಯಾವ ರೀತಿ ನೀವು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಗ್ತೀರಾ ಸರ್? ಇನ್ನೊಂದು ಪ್ರಶ್ನೆ, ಇಲ್ಲಿಯ ಬಿ ಜೆ ಪಿಯನ್ನು ಅನಂತಕುಮಾರ್ ಹೆಗಡೆ ಅವರು 60 ತಿಂಗಳಲ್ಲಿ 57 ತಿಂಗಳು ಎಲ್ಲಿದ್ದರು ಅನ್ನೋದು ಗೊತ್ತಿಲ್ಲ. 3-4 ತಿಂಗಳಿದ್ದಾಗ ಬಂದು ನಾನು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ಹೊರಗಡೆ ಬಂದಿದ್ದಾರೆ. ಬಂದುಬಿಟ್ಟು ಇಂಟರ್ನ್ಯಾಷನಲ್ ಹಿಂದುತ್ವವಾದಿ ಆಗಿರ್ತಕ್ಕಂಥ ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಂತರ ವಿಶ್ವೇಶ್ವರ ಕಾಗೇರವರು ಕೂಡ ನಾನು ಆಕಾಂಕ್ಷಿ ಇದ್ದೇನೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಒಂದು ಮಾಧ್ಯಮದ ಸಂಸ್ಥಾಪಕರಾಗಿರ್ತಕ್ಕಂಥವರು ಹರೀಶ್ ಕೋಣೆಮಣಿ ಅಂತೇಳಿ ಯಲ್ಲಾಪುರ ಮೂಲದವರು, ಅವರು ಕೂಡ ನಾನು ಆಕಾಂಕ್ಷಿ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಅನಿಸುತ್ತೆ ಸರ್, ನೀವು ಯಾವ ರೀತಿ ಗೆಲ್ಲಬಹುದು? ನಮ್ಮ ಕ್ಷೇತ್ರದ ಇತಿಹಾಸವನ್ನು ನೋಡಿದರೆ ಸ್ವಾತಂತ್ರ್ಯ ನಂತರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸದಾ ಬೆಂಬಲವನ್ನು ಕೊಡ್ತಾ ಇದ್ದಂಥ ಕ್ಷೇತ್ರ ಈ ಉತ್ತರ ಕನ್ನಡ ಜಿಲ್ಲೆ. ದೇವರಾಯ ನಾಯ್ಕರವರು 4 ಬಾರಿ MP ಆಗಿ ಆರಿಸಿ ಬಂದರು. ಶ್ರೀಮತಿ ಮಾರ್ಗ್ರೆಟ್ ಆಳ್ವ ಅವರು ಆರಿಸಿ ಬಂದರು. ಅದಕ್ಕೂ ಹಿಂದೆ ಜೋಕಿ ಆಳ್ವ ಅವರು 2 ಸರಿ ಆರಿಸಿ ಬಂದರು. ಯಾವುದೋ ಒಂದು ಸಂದರ್ಭದಲ್ಲಿ BJP ಕೈಯಲ್ಲಿ ಪಕ್ಷ MP ಚುನಾವಣೆಯಲ್ಲಿ MP ಸೀಟ್ ಹೋದಾಗ ನಂತರದಲ್ಲಿ ಅದನ್ನು ತಿರುಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂವರೆಗೂ. ಕಾರಣ ಏನೂ ಇರ್ಬೋದು, ಹಲವು ಕಾರಣಗಳಿದ್ದಾವೆ, ಅದನ್ನಷ್ಟು ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಹೇಳಿದ್ರಿ ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡಿದರು. ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡುವಾಗ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಭಾಳ ನಾವು ರಾಜ್ಯದಲ್ಲೂ ಅಧಿಕಾರದಲ್ಲಿ ಇರಲಿಲ್ಲ, ಕಳ್ಕೊಂಡಿದ್ವಿ, ಗತದ ಸಂದರ್ಭದಲ್ಲಿತ್ತು. ಒಬ್ಬ ಆ ಸಂದರ್ಭದಲ್ಲಿ ನಮ್ಮದು ಸರ್ಕಾರ ಇತ್ತು, 126 ಸ್ಥಾನದಿಂದ ನಾವು ಗೆದ್ದಿದ್ವಿ. ಪ್ರಶಾಂತ್ ದೇಶಪಾಂಡೆಯವರು ಒಬ್ಬ ಹೈಲಿ ಕ್ವಾಲಿಫೈಡ್ ಮನುಷ್ಯ, ಇಂಟರ್ನ್ಯಾಷನಲ್ ಲಾವನ್ನು ಓದಂಥವರು. ದೇಶಪಾಂಡೆಯವರ ಪುತ್ರರಾಗಿ ಬಹುತೇಕ ದೇಶಪಾಂಡೆಯವರು ಈ ಜಿಲ್ಲೆಗೆ ಕಲಿಸಂತಹ ಕೆಲಸ ಮತ್ತು ಸೇವೆಯ ಗಣನೆಗೆ ತೆಗೆದುಕೊಂಡಾಗ ಅವರ ಒಬ್ಬ ಅತ್ಯುತ್ತಮ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳುವ ನಿರೀಕ್ಷೆ ಮೇಲೆ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿದರು. ಸಾಕಷ್ಟು ಮತವೂ ಸಿಕ್ಕಿತ್ತು. ಅಲ್ಲಿಗೆ ಅವರಿಗೆ ಸೋತಿದ್ದಾರೆ ಅಂತ ಹೇಳೋ ಕಾರಣಕ್ಕಾಗಿ ಇದಲ್ಲ, ಆದರೆ ಅವರಿಗೆ ಆ ಕಾರಣದಲ್ಲೂ ಸಾಕಷ್ಟು ಮತ ಬಂದಿತ್ತು. ಬಹುತೇಕ ನನ್ನ ಅನಿಸಿಕೆ ಸರಿಯಾಗ್ತದಂದರೆ ಯಾವಾಗೂ ಕಾಂಗ್ರೆಸ್ಸು ಗೆದ್ದಿತ್ತು ಅದಕ್ಕಿಂತ ಹೆಚ್ಚು ಮತವನ್ನು ಅವರು ಆವಾಗ ಸಂದರ್ಭದಲ್ಲಿ ಪಡೆದಿದ್ದರು. ಬೇರೆ ಬೇರೆ ಕಾರಣ ಇದೆ. ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಕಡಿಮೆ ಮತ ಬಂದರೂ ಗೆದ್ದಿದ್ದಕ್ಕೂ, ಹೆಚ್ಚು ಮತ ಬಂದಾಗೂ ಸೋತಿದ್ದಕ್ಕೆ ಇದು ನೇರ ಸ್ಪರ್ಧೆ ಆಯಿತು ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ. ಹಾಗಾಗಿ ಸೋಲು ಅನುಭವಿಸಿದ್ರು. ವಿಧಾನಸಭೆ ಎಲೆಕ್ಷನ್ಗಳನ್ನು ನೋಡಿದರೂ 6 ಸೀಟು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಂಥ ಜಿಲ್ಲೆ ಇದೆ. ಕಾರಣಾಂತರದಿಂದ ಪಕ್ಷದಲ್ಲಿಯ ಕೆಲವು ಭಿನ್ನ ಅಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು, ಸಂಘಟನೆಯಲ್ಲಿ ಕೊರತೆ ಈಗ ನಮಗೆ ತೊಂದರೆ ಆದರೂ ಸಹಿತವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಮುನ್ನಡೆಸಲಿಕ್ಕೆ ಸಾಧ್ಯ ಆಯಿತು. 4 ಸ್ಥಾನ ಈ ಜಿಲ್ಲೆಯ 6ರೊಳಗೆ, ಬಹುತೇಕ ಕಿತ್ತೂರು ಖಾನಾಪುರದಲ್ಲಿ 1 ಸ್ಥಾನ ನಾವು ಈ ಕೆನರಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆದ್ದಿದ್ದೇವೆ. ಈ ವರ್ಷನ ಚುನಾವಣೆಯ ದೃಷ್ಟಿಯನ್ನು ನಾವು ನೋಡಿದ್ರೂ ಸಹಿತವಾಗಿ ಲೋಕಸಭೆ ಚುನಾವಣೆಯನ್ನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಯಾವ ರೀತಿಯ ವಾತಾವರಣ ಬೇಕೋ ಆ ರೀತಿಯ ವಾತಾವರಣ ಇದೆ. ಬಹುತೇಕ ನನ್ನ ಆಸಕ್ತಿ ಸ್ಪಷ್ಟ ಅಭಿಪ್ರಾಯದಲ್ಲಿ ಹೇಳೋದು ಕಾಂಗ್ರೆಸ್ ಪಕ್ಷ ಈ ವರ್ಷದ ಚುನಾವಣೆಯಲ್ಲಿ ಲೋಕಸಭೆ ಸ್ಥಾನವನ್ನು ಗೆಲ್ತದೆ. ಅದರೊಳಗೆ ಯಾವ ಪ್ರಶ್ನೆಯೂ ಇಲ್ಲ. ಕಾರಣಗಳು ಬೇರೆ ಬೇರೆ ಆಗ್ತವೆ, ಯಾಕೆಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ, ಅವರ ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಗೊಂದಲದಲ್ಲಿ ಈ ಥರ ಸ್ವಲ್ಪ ಪರಿಣಾಮ ಬೀರ್ತದೆ ಅಂತ ಆದರೂ ಸಹಿತವಾಗಿ ಪಕ್ಷಕ್ಕೆ, ನಾನು ಅಭ್ಯರ್ಥಿ ಯಾರು ಅಂತ ಹೇಳೋ ವಿಚಾರವನ್ನು ತಗೊಳ್ಳಿಕ್ಕೆ ಹೋಗೋದಿಲ್ಲ, ಪಕ್ಷಕ್ಕೆ ಅತ್ಯಂತ ಸದಾಭಿಪ್ರಾಯ ಸಾಮಾನ್ಯ ಜನರಲ್ಲಿದೆ. ಹಾಗಾಗಿ ಆಯ್ಕೆ ಆಗ್ತದೆ. ಇನ್ನು ನೀವು ಎರಡನೇ ಕೇಳಿದ್ರಿ, ನಾನು ನಮ್ಮ ಪ್ರತಿಪಕ್ಷದವರ ಕುರಿತಂತೆ ನಾನು ಏನೂ ಮಾತಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಒಂದು ಹೇಳ್ತೇನೆ, ಈ ಕೋಮು ಭಾವನೆಯನ್ನು ಕೆಳಿಸಿ ಧರ್ಮದ ವಿಚಾರವನ್ನು ಮುಂದಿಟ್ಟುಕೊಂಡು ಚುನಾವಣೆಯಲ್ಲಿ ಎದುರಿಸೋದ್ರಿಂದ ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಹೇಳೋದು ಹಿಂದಿನ ವಿಧಾನಸಭೆಯಲ್ಲಿ ನಿದರ್ಶನ ಆಗಿದೆ. ಬಹುತೇಕ ತಮಗೆಲ್ಲ ಗೊತ್ತಿದೆ, ಚುನಾವಣೆ ಪೂರ್ವದಲ್ಲಿ ಆ ರೀತಿಯ ಎಷ್ಟು ಘಟನೆಗಳನ್ನು ಹುಟ್ಟುಹಾಕಿ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡಿದೆ. ಅದು ಹಿಜಾಬ್ ಇರ್ಬೋದು, ಗದಲಿದು ಯಾವುದೋ ಅನೇಕ ಸಂಘಟನೆಗಳು ತಂದುಕೊಂಡು, ಆದರೆ ಅದು ಯಾವುವೂ ಚುನಾವಣೆಯಲ್ಲಿ ಪ್ರಭಾವ ಬೀರಲಿಲ್ಲ. ಅಂದರೆ
ನಮ್ಮ ರಾಜ್ಯದ ಜನ ಭಾವನಾತ್ಮಕ ವಿಚಾರಗಳಕ್ಕಿಂತೂ ಹೆಚ್ಚಿಗೆ ಅಭಿವೃದ್ಧಿ ವಿಚಾರಗಳ ಕುರಿತೇ ಮತ ಹಾಕ್ತಾರೆ ಹೇಳೋದ್ರ ಬಗ್ಗೆ ಸ್ಪಷ್ಟವಾದಂಥ ನಿದರ್ಶನ ಹಿಂದಿನ ಚುನಾವಣೆಯಲ್ಲಿ ಸಿಕ್ಕಿದೆ. ಒಬ್ಬ ಸಮರ್ಥ ನಾಯಕ, ಸಿದ್ದರಾಮಯ್ಯನಂಥ ಒಬ್ಬ ಸಮರ್ಥ ನಾಯಕ ಮತ್ತು ಅತ್ಯಂತ ಚತುರ ಸಂಘಟಕರ ಡಿ ಕೆ ಶಿವಕುಮಾರ್ ಅವರ ಒಂದು ಸಾರಥ್ಯದಲ್ಲಿ ಚುನಾವಣೆ ಎದುರಿಸಿದಾಗ ಇಡೀ ರಾಜ್ಯದ ಜನ ಕೊಟ್ಟರು. ಅದು ಆ ಗ್ಯಾರಂಟಿಯ ಕಾರಣಕ್ಕಾಗಲಿ ಬೇರೆ ಯಾವುದು, ಒಟ್ಟಾರೆ ಏನು ನಾವು ಹೇಳಿದ್ದೆವೋ ಅದನ್ನೆಲ್ಲ ಮಾಡಿ ತೋರಿಸ್ತೇವೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ಜನ ಒಪ್ಕೊಂಡ್ರು. ಅದೇ ಕಾರಣದಿಂದ ಅಥವಾ ಅದರ ಮುಂದುವರೆದ ಭಾಗವಾಗಿ ಈ ಲೋಕಸಭೆಯಲ್ಲಿ ಚುನಾವಣೆಯಲ್ಲೂ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರವಾದಂತಹ ಚಿಂತನೆ ಮಾಡುವ ಜನಸಾಮಾನ್ಯರು ಈ ಸರಿ ಕಾಂಗ್ರೆಸ್ ಪರವಾಗಿ ನಿಲ್ತಾರೆ ಹೇಳೋದು ಸ್ಪಷ್ಟವಾದ ಅಭಿಪ್ರಾಯ ನಂದು. ಅದಕ್ಕೆ ಉದಾಹರಣೆ ತಕ್ಕ ನೋಡಿ, ನಮ್ಮ ಸಿರ್ಸಿ ಕ್ಷೇತ್ರನ ಹೇಳ್ತೇನೆ. ನೀವೇ ಹೇಳಿ, ಭೀಮಣ್ಣ ನಾಯಕರವರು 3 ಚುನಾವಣೆಯನ್ನು ಸೋತರು. ಆದರೆ ಅವರು ಗೆಲ್ಲಬೇಕಿದ್ರೆ ಯಾವುದೋ ಗಿಮಿಕ್ಸ್ ಮಾಡಿ ಗೆದ್ದಿಲ್ಲ, ನಿರಂತರವಾಗಿ ಜನಸಂಪರ್ಕ. 15 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜಿಲ್ಲೆಯಾದ್ಯಂತ ಸಂಘಟನೆ ಮಾಡೋದರೊಂದಿಗೆ 12 ವರ್ಷ ಕೆಲಸ ಮಾಡೋದರೊಂದಿಗೆ ನಮ್ಮ ಕ್ಷೇತ್ರದಲ್ಲಿ ನಿರಂತರ ಜನಸಂಪರ್ಕದಲ್ಲಿದ್ದು ಯಾವುದೇ ಸಮಸ್ಯೆ ಜನ ತೊಗೊಂಬರಲಿ ಅದಕ್ಕೆ ಒಂದಷ್ಟು ಅವರ ಅಟೆಂಡ್ ಮಾಡಿ, ಅವರಿಗೆ ಒಂದಷ್ಟು ಮಾರ್ಗದರ್ಶನ ಮಾಡಿ, ಏನು ಸಾಧ್ಯವೋ ಅದು ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಮಾಡಿ, ಪ್ರತಿ ಹಂತದಲ್ಲಿ ಹಳ್ಳಿ ತಿರುಗಿ ನಗರದಲ್ಲಿ ವಾರ್ಡ್ಗಳನ್ನು ಓಡಾಡಿ ಜನಸಂಪರ್ಕದಲ್ಲಿ ಇದ್ದಿದ್ದರಿಂದ ಜನ ಭೀಮಣ್ಣವರು ತರಬೇಕು, ಕಾಂಗ್ರೆಸ್ ಪಕ್ಷ ನಿಜವಾಗಿ ಒಬ್ಬ ಸಮರ್ಥ ಅಭ್ಯರ್ಥಿಗೆ ಭೀಮಣ್ಣವರು ಕೊಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಭೀಮಣ್ಣವರು ಆಯ್ಕೆ ಆಯಿತು. ಬಹುತೇಕ ಈ ಆಯ್ಕೆಯಾದ 9 ತಿಂಗಳಲ್ಲಿ ಈ 9 ತಿಂಗಳು ಕಳೀತಾ ಇದೆ. ಅವರ ಕೆಲಸದ ಬಹುತೇಕ ನೀವು ಸಾಮಾನ್ಯ ಜನರನ್ನು ಕನ್ಸಿಡರ್ ಮಾಡಿ ಒಬ್ಬ ಶಾಸಕ ಹೇಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಸ್ಪಷ್ಟವಾದ ಒಂದು ನಿದರ್ಶನವನ್ನು ಭೀಮಣ್ಣ ನಾಯಕರು ತೋರಿಸ್ತಾ ಇದ್ದಾರೆ. ಜನಸಂಘ ಹೇಗಿರಬೇಕು, ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾಡಬೇಕು, ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಇರಬೇಕು, ಚುನಾವಣೆಯ ನಂತರದಲ್ಲಿ ನಾವು ಪಕ್ಷ ರಾಜಕಾರಣದಲ್ಲಿ ಇರಬಾರ್ದು, ಜನ ಮತ್ತು ಅಧಿಕಾರ ಆಡಳಿತ ಇದು ಮಾತ್ರ ಇರಬೇಕು ಅಂತ ಹೇಳೋದನ್ನು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಈ ತೋರಿಸುವಿಕೆ ಏನಿದೆಯಲ್ಲಪ್ಪ, ಅವರು ಏನು ಮಾಡ್ತಾ ಇರೋ ಕೆಲಸ ಲೋಕಸಭೆ ಚುನಾವಣೆಯಲ್ಲಿ ಮತ ತರಲಿಕ್ಕೆ ಇಫೆಕ್ಟ್ ಆಗ್ತದೆ. ಅದೇ ರೀತಿ ಉಳಿದ ಶಾಸಕರು, ನಮ್ಮ ಜಿಲ್ಲೆಯ ಉಳಿದ ಶಾಸಕರು ಬಹುತೇಕ ಮಂಕಾಳ ವೈದ್ಯರು ಒಬ್ಬ ಜಿಲ್ಲಾ ಸಚಿವರಾಗಿ ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಶೈಲ್ ಅಂತೂ ಬಿಡಿ, ಕಾರವಾರ ಅಂಕೋಲದಲ್ಲಿ ಒಳ್ಳೆಯ ರೀತಿಯ ಕೆಲಸ. ದೇಶಪಾಂಡೆ ಅವ್ರ ಬಗ್ಗೆ ನಾವು ಏನೂ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗಲೂ ಈ ಜಿಲ್ಲೆಯ ಜನ ಅವರನ್ನು ಮೆಚ್ಚಿಕೊಂಡು, ಹಳಿಯಾಳ ಕ್ಷೇತ್ರ ಜನ ಅವರ ಮುಖಂಡತ್ವವನ್ನು ಒಪ್ಕೊಂಡಿದ್ದಾರೆ. ಕಳೆದ 40 ವರ್ಷಗಳಿಂದ ಈ ಜಿಲ್ಲೆಗೆ ನಾಯಕತ್ವ ಕೊಟ್ಟವರು, ಇಡೀ ಜಿಲ್ಲೆಯ ಇಡೀ ಕ್ಷೇತ್ರದ ಸಮಗ್ರವಾದಂಥ ಚಿತ್ರಣ ಗೊತ್ತಿದ್ದಂಥವ್ರು. ಹಾಗಾಗಿ ಅವರು ಎಲ್ಲರ ಪ್ರಯತ್ನದಿಂದ ಜನಸಾಮಾನ್ಯರ ಒಂದು ಭಾವನೆಗೆ ಅದು ರೂಪವಾಗಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಯಾವುದೇ ಕಾರಣದಿಂದಲೂ ಲೋಕಸಭಾ ಸ್ಥಾನ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದೆ. ಸರಿ ಸರ್, ಸ್ವಲ್ಪ ಹಿಂದೆ ಹೋಗ್ತೇನೆ. 2019ರಲ್ಲಿ 18ರಲ್ಲಿ ಮೈತ್ರಿ ಸರ್ಕಾರ JDS ಮತ್ತು ಕಾಂಗ್ರೆಸ್ ಮೈತ್ರಿ ಆಯಿತು. ಅದೇ ಮೈತ್ರಿದೊಂದಿಗೆ 2019ರಲ್ಲಿ ಲೋಕಸಭೆ ಚುನಾವಣೆ. ಈಗ ಏನು 2024ರ ಲೋಕಸಭೆಯಲ್ಲಿ BJP ಮತ್ತು JDS ಮೈತ್ರಿ ಆಗಿದೆ, ಅವಾಗ ಕಾಂಗ್ರೆಸ್ ಮತ್ತು JDS ಮೈತ್ರಿ ಆಗಿತ್ತು. ಆವಾಗ 14 ಸ್ಥಾನವನ್ನು ಹಂಚಿಕೊಂಡ್ರು. ಇವಾಗ 4 ಸ್ಥಾನ ಹಂಚ್ಕೊಳ್ತಾ ಇದ್ದಾರೆ. ಅವ್ರವ್ರ ಪಕ್ಷದ ಅವ್ರವ್ರ ಹೈಕಮಾಂಡ್ಗೆ ಬಿಟ್ಟಂಥ ವಿಷಯ. ಅದ್ರ ಬಗ್ಗೆ ಆ ಮುಖಂಡರ ಜೊತೆ ನಾನು ಚರ್ಚೆ ಮಾಡ್ತೀನಿ. ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡೋದು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ನೀವು 14 ಸ್ಥಾನ ಬಿಟ್ಟುಕೊಟ್ರಿ. 14ರಲ್ಲಿ ಕಾಂಗ್ರೆಸ್ ಯಾವುದೂ ಕಡೆ ಬರಲಿಲ್ಲ. ಬೆಂಗಳೂರು ಗ್ರಾಮಾಂತರ ಒಂದು ಬಿಟ್ಟರೆ, ಅದು DK ಸುರೇಶು ಒಂದನೇದು. ಎರಡನೇದು JDSನಿಂದ ಬಂದಿದ್ದು ಹಾಸನ. ಯಾಕಂದರೆ ಅಲ್ಲಿ ಅವರು ಪ್ರಭಾವಿಯಾಗಿದ್ದರು, ಅಲ್ಲಿ ಅವರು ಗೆದ್ದರು. ಇಲ್ಲಿ ಆನಂದ್ ಅಸ್ನೋಟೇಕರ್ನ ಅವ್ರನ್ನ ಕಾರವಾರದಿಂದ ಅವಕಾಶ ಮಾಡಿಕೊಟ್ರು JDSನವರು ಮತ್ತು ಕಾಂಗ್ರೆಸ್ನವರು. ಆವಾಗೂ ಕೂಡ ಸೋತರು. ಈ ಸೋಲುವುದ ಹಿನ್ನೆಲೆ ಗೆಲ್ಲುವ ರಣತಂತ್ರ SK ಭಾಗವತ್ ಅವರಾಗಿರಲಿ, ಮಂಕಾಳು ವೈದ್ಯವರಾಗಿರಲಿ, ಭೀಮಾ ನಾಯಕರಾಗಿರಲಿ, RV ದೇಶಪಾಂಡೆ ಆಗಿರಲಿ, ಸತೀಶ್ ಶೈಲ್ ಆಗಿರಲಿ, ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಸಾಮಾನ್ಯವಾಗಿ ನಾನು ಆ ಸ್ಥಿತಿಯನ್ನು ಹೇಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ನಿಲ್ಲಿಸಬೇಕಾಗಿತ್ತು 19ರಲ್ಲಿ. ಕಾರಣಾಂತರ ರಾಜ್ಯದ ಮಟ್ಟದಲ್ಲಿ ತೀರ್ಮಾನ, ಕೇಂದ್ರ ಮಟ್ಟದಲ್ಲಿ ತೀರ್ಮಾನ ಆದಾಗ ಅವ್ರ ಪಕ್ಷಕ್ಕೆ ಹೊಂದಾಣಿಕೆ ದೃಷ್ಟಿಯಿಂದ ಅವ್ರ ಪಕ್ಷಕ್ಕೆ ಬಿಟ್ಟುಕೊಟ್ರು.
ಈಗ ಏನಾಗ್ತದೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಒಂದು ಚುನಾವಣೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ, ಅವ್ರಿಗೆ ಮತ ನೀಡಿ ಅಂತ ಹೇಳಲಿಕ್ಕೆ ಎಷ್ಟೇ ಹೋದರೂ ಸಹಿತವಾಗಿ ಆ ಮಟ್ಟದ ಮಾನಸಿಕವಾಗಿ ಅದನ್ನು ಬಿಂಬಿಸಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಆಯಿತಾ. ಜನನೂ ಅದನ್ನು ಒಪ್ಪೋದಿಲ್ಲ. ಅದು ನಿದರ್ಶನ. ಅದು ಏನಾಯಿತು ಕೇಳಿದರೆ ನಮ್ಮ ಸಂಘಟನೆ ಮೇಲೆ ಪರಿಣಾಮ ಬೀಳ್ತು. ಆ ಒಂದು ಸಂದರ್ಭ ನಮ್ಮ ಸಂಘಟನೆ ಮೇಲೆ ಪರಿಣಾಮ ಬೀಳ್ತು. ಎಲ್ಲರೂ ಸಂಪೂರ್ಣ ತೊಡಗಿಸಿಕೊಂಡು ಮನಃಪೂರ್ವಕವಾಗಿ ಆ ಸಂದರ್ಭದಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಓಟು ಬಹಳ ಕಡಿಮೆ ಓಟು ಬಂತು. ಅದು ಒಂದೇ ಕಾರಣ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇಲ್ಲ. ಕಾಂಗ್ರೆಸ್ ಪರವಾಗಿ ಜನ ಇರಲಿಲ್ಲ ಅಂತ ಅಲ್ಲೇ ಅಲ್ಲ, ಕಾಂಗ್ರೆಸ್ ಪರವಾಗಿದ್ದವರು ಸಹಿತವಾಗಿ ಕೆಲವು ಸರಿ ನ್ಯೂಟ್ರಲ್ ಆದರು, ವೋಟಿಂಗ್ ಮಾಡೋ ಸಂದರ್ಭದಲ್ಲಿ ಕಡಿಮೆ ಬಂತು. ಈ ಥರ ಆಗಿದೆ. ಬಿಟ್ಟರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಸಂಘಟಿತವಾಗಿಯೇ ಇದೆ. ಎಲ್ಲೂ ಆ ಒಂದು ಸಂಘಟನೆ ವಿಚಾರದಲ್ಲಿ ಎಲ್ಲೂ ತೊಂದರೆ ಆಗಲಿಲ್ಲ. ಅಂದರೆ ಯಾವತ್ತು ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇರುವಂಥ ಕೆನರಾ ಲೋಕಸಭಾ ಕ್ಷೇತ್ರ ಅನ್ನೋದಕ್ಕಿಂತ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಸಪೋರ್ಟೆಡ್ ಆಗಿದೆ. ಅದೇ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ಲಿಸಿದ್ರೆ ನಾವು ವಿನ್ ಆಗ್ತಿದ್ವಿ. ಒಂದು ಕಡೆ ಜನರಿಗೆ ಕಾಂಗ್ರೆಸ್ ಅಂದ ತಕ್ಷಣ ಕಾಂಗ್ರೆಸ್ ಚಿಹ್ನೆ ಕೈ ಅನ್ನುವಂಥ ಇರುತ್ತೆ. ಇದು ಮೈತ್ರಿಯಾಗಿ JDS ಇದೆ ಅಂದರೆ ಅಲ್ಲಿ JDS ಚಿಹ್ನೆ ಬರುತ್ತಾ, ಅಲ್ಲಿ ಕಾಂಗ್ರೆಸ್ ಚಿಹ್ನೆ ಬರುತ್ತಾ, ಈ ಕನ್ಫ್ಯೂಷನ್ದಲ್ಲಿ ಮತಕ್ಕೆ ಆಗಿದೆ. ಆ ಸಂದರ್ಭದಲ್ಲಿ ಹಾಗೆ ಸರಿ, ತಾವು ಈ ರೀತಿ ತಿಳಿಸ್ತಾ ಇದ್ದೀರಿ. ಈಗ ಕೆಲವೊಂದಿಷ್ಟು ಸಮಯದ ವಿಚಾರ ಮಾಡ್ತಾ ನಮ್ಮ ಸಂದರ್ಶನ ಅಂತ್ಯಕ್ಕೆ ಕೊನೆಯ ಪ್ರಶ್ನೆಗಳಿಗೆ ನಾನು ಬರ್ತಾ ಇದ್ದೇನೆ. ಲೋಕಸಭೆ ಚುನಾವಣೆಯಲ್ಲಿ ಯಾರೋ ಅಭ್ಯರ್ಥಿ ಆಗಿರ್ತೀವಿ, ಅದು ಅವಾಗ ನಾನು ತಿಳಿಸ್ದಂಗೆ 4-5 ಹೆಸರು ಹೇಳಿದಾಗೆ ಯಾರೋ ಅಭ್ಯರ್ಥಿ ಆಗಿರಲಿ, ಈ ಬಾರಿ 135 ಸ್ಥಾನ ನೀವು ಕರ್ನಾಟಕದಲ್ಲಿ ಪಡೆದುಕೊಟ್ರಿ. 135 ರಾಜ್ಯಸಭಾ 3 ಜನ ತಗೊಂಡ್ರಿ. ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲುವಲ್ಲಿ ತಾವು ಕೂಡ ಅನೇಕ ಜಿಲ್ಲೆಗಳಿಗೆ, ಅನೇಕ ತಾಲೂಕುಗಳಿಗೆ ಸಂಯೋಜಕರಾಗಿ ಉಪಚುನಾವಣೆಯಲ್ಲಿ ಕೂಡ ತಾವು ಭಾಗವಹಿಸಿದ್ರಿ. ಈ ಕಡೆ ಶಿವಮೊಗ್ಗ ಡಿಸ್ಟಿಕ್ ಹೋಗಿದ್ರಿ, ಈ ಕಡೆ ಹಾವೇರಿ ಡಿಸ್ಟಿಕ್ ಹೋಗಿದ್ರಿ, ಈ ಕಡೆ ಧಾರವಾಡ ಡಿಸ್ಟಿಕ್ಕು, ಅಂದರೆ ಸುತ್ತಮುತ್ತದಲ್ಲಿ ನಿಮಗೆ ಉತ್ತರ ಕನ್ನಡ ಭಾಗ, ಕರ್ನಾಟಕ ಅನ್ನುವಂಥ ಯೋಜನೆ ಈ ಕಡೆಯಲ್ಲಿ ಸಂಪೂರ್ಣವಾಗಿ ತಾವು ಒಂದು ಪಕ್ಷ ಕಟ್ಟುವಳಿಗೆ ಯಶಸ್ವಿಯಾದ್ರಿ. 28 ಸ್ಥಾನದಲ್ಲಿ ಮತ್ತು ಇಂಡಿಯಾ ಅಲಯನ್ಸ್, ಕರ್ನಾಟಕದಲ್ಲಿ ಇಂಡಿಯಾ ಅಲಯನ್ಸ್ ಇಲ್ಲ, ಹೊರ ರಾಜ್ಯದಲ್ಲಿ ಇಂಡಿಯಾ ಅಲಯನ್ಸ್ ಇದೆ. ಇಂಡಿಯಾ ಅಲಯನ್ಸ್ ಎಷ್ಟು ಸೀಟ್ ಗೆಲ್ಲಬಹುದು, ಕರ್ನಾಟಕದಲ್ಲಿ ಎಷ್ಟು ಸೀಟಿನಿಂದ ನೀವು ಯಶಸ್ವಿ ಆಗ್ತೀವಿ? ನಾನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೇಳುವಷ್ಟು ಇನ್ನೂ ಅಭ್ಯಾಸ ಮಾಡಿಲ್ಲ. ಏನಾಗಿದೆ, ನನ್ನನ್ನು ನಿರಂತರವಾಗಿ ಈ ಚಟುವಟಿಕೆಗಳನ್ನು ಅಭ್ಯಾಸ ಮಾಡೋ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೇನೆ. ಅದು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಪಕ್ಷಗಳ ವ್ಯಾಪ್ತಿ ಏನಾಗ್ತದೆ ನಾನು ಬಹಳ ಅಂದರೆ ಈ ನ್ಯೂಸ್ ಇದನ್ನು ಬಹಳ ಅಭ್ಯಾಸ ಮಾಡ್ತಾ ಇರ್ತೇನೆ. ಏನಾಗಿದೆ ರಾಷ್ಟ್ರದಲ್ಲಿ ಏನಾಗ್ತಾಯಿದೆ. ಈ ಇಂಡಿಯಾ ಅಲಯನ್ಸ್ ಏನಿದೆ ಇದು ಭಾರತದಲ್ಲಿ ಒಂದು ರಾಜಕೀಯಕ್ಕೆ ಹೊಸ ಬೆಳಕನ್ನು ಕೊಡುವಂಥ ಒಂದು ಅಲಯನ್ಸ್ ಇದೆ. ನಿರ್ದಿಷ್ಟವಾಗಿ ಹೇಳ್ತೇನೆ, ಈ ಸಾರಿ ಇಷ್ಟೇ ಸಂಘಟಿತರಾಗಿ ಇಂಡಿಯಾ ಅಲಯನ್ಸ್ ಬಹುತೇಕ ಒಳ್ಳೆಯ ಸೂಚನೆಗಳು ಬರ್ತಾಯಿದೆ ಉತ್ತರ ಭಾರತದಲ್ಲಿ. ಅದು ಅಖಿಲೇಶ್ ಯಾದವ್ರ ಇದ್ರ ವಿಚಾರದಲ್ಲಿ AAP ನಮ್ಮ ಆ ಪಕ್ಷದಿಂದ ಇರ್ಬೋದು. ಒಟ್ಟಾರೆಯಾಗಿ ಎಲ್ಲರಿಗೂ ಮನಸ್ಸಿನಲ್ಲಿ ಏನಿದೆ, ನಾವು ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು ಅಂತ ಸ್ಪಷ್ಟ ಅಭಿಪ್ರಾಯಕ್ಕೆ ಎಲ್ಲ ಪ್ರತಿಪಕ್ಷಗಳು ಬಂದಿದ್ದಾವೆ. ಇದಕ್ಕೆ ಮೂಲ ಕಾರಣ ನಮ್ಮ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ. ಅವರು ಏನು ಜನರಿಗೆ ಹೇಳ್ತಾ ಬಂದರು, ಮಾಧ್ಯಮದವ್ರಿಗೆ ಏನು ಹೇಳಿದರು, ಅದು ಆಗ್ತಾ ಇದೆ ಅಂತ ಹೇಳೋದನ್ನು ಮನಗಂಡಿದ್ದಾರೆ. ಬಹುತೇಕ ತಮಗೆ ಗೊತ್ತು ಏನು ಈಗ 2 ವರ್ಷ 3 ವರ್ಷದ ಹಿಂದೆ ರಾಹುಲ್ ಗಾಂಧಿಯವರು ವ್ಯಕ್ತಪಡಿಸಿದಂತಹ ಅನೇಕ ಘಟನೆಗಳು ಅಥವಾ ಮುಂದೆ ವಿಚಾರಗಳು ಇವತ್ತು ವಾಸ್ತವಿಕವಾಗಿ ನಡೆದಿದ್ದನ್ನು ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಇದು ಮುಂದಿನ ದಿನದಲ್ಲಿ ಒಂದು ಹೊಸ ಆಶಾಕಿರಣವಾಗಿ ಐಂಡಿ ಬಂದಿದೆ. ನನ್ನ ಸ್ಪಷ್ಟ ಅನಿಸಿಕೆ, ಮುಂದಿನ ಲೋಕಸಭೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಗ್ತದೆ. ಎಷ್ಟು ಸೀಟು ಅಂತ ಹೇಳೋದ್ರ ಬಗ್ಗೆ ನಾನು ವಿಶೇಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಕೆಲವು ಘಟನೆಗಳು ಸಹಿತವಾಗಿ ಚುನಾವಣೆ ಗೆಲುವು ಸೋಲುವು ನಿರ್ಧಾರ ಬೇರೆ ಹಾದಿಯಲ್ಲಿ ಚುನಾವಣೆ ನಿರ್ಧಾರ ಮಾಡಿಬಿಡ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತಿನ ನನ್ನ ನಿರೀಕ್ಷೆ ಪ್ರಕಾರ 20ರಿಂದ 22 ಸೀಟು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸ್ಪಷ್ಟವಾಗಿ ಉತ್ತರ ಕನ್ನಡ ಜಿಲ್ಲೆ ಹಿಡಿದು ನಮ್ಮ ಕೆನರಾ ಕ್ಷೇತ್ರ ಹಿಡಿದು ಇದು ಸ್ಪಷ್ಟವಾದ ನನ್ನ
ಅತ್ಯಂತ ನಿಖರವಾದ ಅಭಿಪ್ರಾಯ. ಬಹುತೇಕ ಚುನಾವಣೆ ಏನಾಗ್ತದೆ ಆಮೇಲೆ ರಿಸಲ್ಟ್ ಏನಾಗ್ತದೆ ಹೇಳೋದು ಬೇರೆ ವಿಚಾರ. ನನ್ನ ಒಂದು ಕ್ಯಾಲ್ಕುಲೇಷನ್ ನಾನು ನಮ್ಮ ಅನೇಕ ಮಿತ್ರರಲ್ಲಿ ಮಾತಾಡುವಾಗ ಹೇಳ್ತೇನೆ. ಬಹಳಷ್ಟು ಜನ ಒಪ್ಪೋದಿಲ್ಲ, ನಮ್ಗೆ ಬೇರೆ ಬೇರೆ ಪಕ್ಷದ ಸ್ನೇಹಿತರು ಬಹಳಷ್ಟು ಜನ ಇದ್ದಾರೆ, ಆಗೋದಿಲ್ಲ ಮೋದಿನೇ ಮತ್ತೆ ಮುಂದೆ ಪ್ರಧಾನಿ ಆಗ್ತಾರೆ, ಹೀಗಿದೆ ವಾದಗಳು ನಡೀತಾವೆ. ಆದರೂ ಸಹಿತವಾಗಿ ನಾನು ವಿಶೇಷವಾಗಿ ಸಾರ್ವಜನಿಕವಾಗಿ ಎಲ್ಲೂ ವಾದ ಮಾಡೋದಿಲ್ಲ. ಆದರೆ ಸ್ಪಷ್ಟವಾದ ಅಭಿಪ್ರಾಯ ನಂದಿದೆ, ನನ್ನ ಫೋರ್ಕಾಸ್ಟ್ ಹೀಗಿದ್ದರೆ ಹೀಗಾಗ್ತದೆ. ಯಾಕೆ ಕೇಳಿದರೆ ನಿಮ್ಮ ಮಧ್ಯಪ್ರದೇಶ ಚುನಾವಣೆ ಸಂದರ್ಭದಲ್ಲಿ ನೋಡಿರ್ಬೋದು, ನಮಗೆ ಪಕ್ಷ ಗೆಲ್ಲದಿಕ್ಕೆ ಹೋಗಿರ್ಬೋದು. ರಾಜಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಹೇಗೆ ಬಂದಿತ್ತು ಅಂತಂದರೆ ಅಲ್ಲಿ ಕಾಂಗ್ರೆಸ್ ಪರವಾಗಿತ್ತು. ಹೌದು, ಆಂಧ್ರದಲ್ಲಿ ಕಾಂಗ್ರೆಸ್ಸು ಸಂಘಟನೆ ಏನೂ ಇರಲಿಲ್ಲ, ತೆಲಂಗಾಣದಲ್ಲಿ. ಆದರೆ ಸ್ಪಷ್ಟವಾದ ಚಿತ್ರ ಬಂತಾ ಹೋಯಿತು. ಚುನಾವಣಾ ಸಂದರ್ಭ ಬರ್ತಾ ಇದ್ದಾಗ ಇಲ್ಲಿ ಕಾಂಗ್ರೆಸ್ ಪಕ್ಷ ನಿಷ್ಠವಾಗಿ ಅಧಿಕಾರ ನಡೆಸ್ತಾ ಆಗ್ತದೆ ಅಂತ ಅದು ನಿಕ್ಕಿ ಆಯಿತು. ಹಾಗಾಗಿ ಈ ಮುಂಬರುವ ಚುನಾವಣೆ ಘೋಷಣೆ ಆದ ನಂತರದ ಬೆಳವಣಿಗೆಗಳು ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳ ಪರವಾಗಿ ಬರ್ತದೆ. ಯಾಕೆಂದ್ರೆ ನೀವು ನೋಡಿದ್ದೀರಿ ರೈತ ಚಳುವಳಿ, ನಮ್ಮ ಕುಸ್ತಿಪಟುಗಳ ಬುದುರು ವಿಚಾರಗಳು ಇರ್ಬೋದು, ಇವೆಲ್ಲವೂ ಜನಸಾಮಾನ್ಯರ ಮೇಲೆ ಅತ್ಯಂತ ಪ್ರಭಾವ ಬೀರಿದೆ. ಬೆಲೆ ಏರಿಕೆ, ಅಭಿವೃದ್ಧಿ ವಿಚಾರ, ಇವರು ಏನೇ ಎಷ್ಟೇ ಹೇಳಿದರೂ ಕೋಮು ವಿಷಯ, ಧರ್ಮದ ವಿಚಾರ ಪಕ್ಷ ರಾಜಕಾರಣಿ ಚುನಾವಣೆಯಲ್ಲಿ ಪ್ರಭಾವ ಬೀಳುತ್ತದೆ ಅಂತ ಹೇಳಿದರು. ನನ್ನ ದೃಷ್ಟಿಯಲ್ಲಿ ಅದು ಬೀಳುವುದಿಲ್ಲ. ಕೆಲವು ಪ್ರದೇಶದಲ್ಲಿ ಆಗ್ಬೋದು, ನಮ್ಮ ಕರ್ನಾಟಕದಂತಹ ರಾಜ್ಯದಲ್ಲಿ ಇದು ಯಾವುದೇ ಪ್ರಭಾವವನ್ನು ಬೀಳುವುದಿಲ್ಲ. ಇಲ್ಲಿ ಕೇವಲ ಅಭಿವೃದ್ಧಿ ವಿಚಾರ ಇದನ್ನಿಟ್ಕೊಂಡೇ ಚುನಾವಣೆಯಲ್ಲಿ ಆಗ್ತದೆ. ವಿಶೇಷವಾಗಿ ನಮ್ಮ ಗ್ಯಾರಂಟಿ ಯೋಜನೆಯ ಅನುಷ್ಠಾನಗೊಳಿಸಿದ್ದೇನಿದೆ ಅದು. ಈಗ ಹಿಂದಿನ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಹೇಗೆ ನಮಗೆ ಮತ ತಂದು ಕೊಡ್ತು ಅಂತ ನಾವು ಭಾವಿಸ್ತೇವೆ, ಈ ಬರುವ ಚುನಾವಣೆಯಲ್ಲಿ ಗ್ಯಾರಂಟಿ ಸ್ಕೀಮನ್ನು ಅನುಷ್ಠಾನಗೊಳಿಸಿದ್ದೇನಿದೆಯಲ್ಲ ಅದು ನಮಗೆ ಮತವಾಗಿ ಪರಿವರ್ತನೆ ಆಗ್ತದೆ. ಬಹುತೇಕ ಎಲ್ಲ ಗ್ಯಾರಂಟಿ ಯೋಜನೆಗಳಲ್ಲೂ 90% ಹೆಚ್ಚು ಜನರಿಗೆ ತಲುಪುವಷ್ಟು ಕೆಲಸ ಆಗಿದೆ. ನೀವು ಒಪ್ತೀರಿ, ಒಬ್ಬ ಮಾಧ್ಯಮದಾಗಿ ನೀವು ಒಪ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಅಲ್ಲಿ ಒಂದು ಜಿಲ್ಲೆಯಲ್ಲಿ ಹೆಚ್ಚಾಗಿರ್ಬೋದು. ನಮ್ಮ ಗದಗ ಕ್ಷೇತ್ರದಂತಲ್ಲಿ ಹೋದರೆ ಮೊನ್ನೆ ಇಲ್ಲಿ HK ಪಾಟೀಲ್ ಬಂದಾಗ ಹೇಳಿದ್ರು ಗೊತ್ತಾ, ನಾವು 98% ತಲುಪಿಸಿದ್ದು ಹೌದು ನಮಗೆ ಇದು. ಅಂದರೆ ಈ ಸಂದರ್ಭದಲ್ಲಿ ಜನ ಸಹಜವಾಗಿ ನಾವು ಪಡೆದಿದ್ದಕ್ಕೆ ಈ ಸರಿ ನಾವು ಮತ್ತೆ ಕಾಂಗ್ರೆಸ್ ಪರವಾಗಿ ಇರಬೇಕು ಅಂತ ಹೇಳೋ ಭಾವವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾರೆ. ಜನರ ಹತ್ರ ಹೇಳದೇ ಹೋಗ್ಬೋದು, ಮಾಧ್ಯಮದ ಮುಂದೆ ಪ್ರಕಟ ಮಾಡದೇ ಇರ್ಬೋದು, ಪಕ್ಷಗಳು ಪ್ರಚಾರಕ್ಕೆ ಹೋದಾಗ ಹೇಳದೇ ಇರ್ಬೋದು. ಆದರೆ ತಮ್ಮ ಅಂತರಂಗದ ಅಭಿಪ್ರಾಯವನ್ನು ವೋಟ್ ಮುಖಾಂತರ ವ್ಯಕ್ತಪಡಿಸುವಾಗ ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಸಿರ್ಸಿ ವಿಧಾನಸಭಾ ಕ್ಷೇತ್ರ ಆಗಿರಲಿ, 8 ವಿಧಾನಸಭಾ ಕ್ಷೇತ್ರ ಪಡೆದಿರ್ತಕ್ಕಂಥ ಕೆನರಾ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ಸಿನ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ಕ್ಷೇತ್ರ ಮತ್ತು ಕಾಂಗ್ರೆಸ್ ಗೆಲ್ಲುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಇಂಟರ್ವ್ಯೂ ಸಂದರ್ಶನದಲ್ಲಿ ತಾವು ಭಾಗಿಯಾಗಿದ್ರಿ. ಈ ಮತದಾರರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಒಂದು ಸಣ್ಣ ವಿಶ್ಲೇಷಣೆ ಮೊದಲು ಮಾಡಿಬಿಡ್ತೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಬೆಳಗಾವಿ ಜಿಲ್ಲೆ ಪ್ರದೇಶವು ಸೇರಿ ವಿಶಿಷ್ಟವಾದಂತಹ ಒಂದು ಒಕ್ಕೂಟದ ಜಿಲ್ಲೆ ಇದೆ. ಕರಾವಳಿ ಪ್ರದೇಶ ಇದೆ, ಮಲೆನಾಡು ಪ್ರದೇಶ ಇದೆ, ಹಾಗೆ ಬಯಲುಸೀಮೆ ಪ್ರದೇಶ ಇದೆ. ಬಹುತೇಕ ಬೇರೆ ಬೇರೆ ಅನೇಕ ಜಾತಿಯವರ ಸಮ್ಮೇಳನ ಇದೆ. ನಮ್ಮ ಪರಿಶಿಷ್ಟ ಇವರು ಸಾಕಷ್ಟು ಜನ ಇದ್ದಾರೆ, ಹಿಂದುಳಿದವರು ದೊಡ್ಡ ಸಂಖ್ಯೆ ಇದೆ, ಮೇಲ್ವರ್ಗದ ಜನರು ಇದ್ದಾರೆ. ಹಾಗೆಯೇ ಭೌಗೋಳಿಕವಾಗಿ ವಿಭಿನ್ನ ಇದೆ. ಅಷ್ಟೇ ಎಜುಕೇಷನ್ನಲ್ಲಿ ಬಹಳ ಮುಂದಿದೆ. ನಮ್ಮ ಎಜುಕೇಷನ್ ಪರ್ಸೆಂಟೇಜ್ ನೋಡಿದಾಗೂ ಸಹಿತವಾಗಿ ಶಿಕ್ಷಿತರ ಸಂಖ್ಯೆ ಬಹಳ ದೊಡ್ಡದಿದೆ. ಶಿಕ್ಷಕರ ಮತ್ತು ಶಿಕ್ಷಣದಕ್ಕಿಂತ ಇದು ಟ್ಯಾಲೆಂಟೆಡ್ನಲ್ಲಿ ಹೌದು, ತಮಗೆ ಗೊತ್ತಿದೆ ಮುಂದೆ ಇದೆ. ಇದೆಲ್ಲ ದೃಷ್ಟಿಕೋನದಿಂದ ನೋಡಿದಾಗ, ಇನ್ನು ಜಾತಿ ದೃಷ್ಟಿಯಿಂದ ನೋಡಿದರೂ ಸಹಿತವಾಗಿ ಬಹಳ ಡಿಫ್ರೆನ್ಸ್ ಯಾವ ಜಾತಿಗೂ ಇಲ್ಲ. ವಿಶೇಷವಾಗಿ ನಮ್ಮ ನಾಮಧಾರಿಗಳು, ಹವ್ಯಕರು ಮತ್ತು ಮರಾಠ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಸಹಿತವಾಗಿ ಬೇರೆ ಬೇರೆ ಸಣ್ಣ ಪುಟ್ಟ ಜಾತಿಗಳು, ಅನೇಕ ಜಾತಿಗಳಿದ್ದಾವೆ. ಇಲ್ಲಿ ಯಾವಾಗಲೂ ಜಾತಿ ಸಂಘರ್ಷಗಳು ಬಹಳ ಕಡಿಮೆ ಇದೆ. ಪರಸ್ಪರ ಜಾತಿ ಸಂಘರ್ಷಗಳು ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ಆಗಲಿಲ್ಲ. ಕೊಂಚಿತ ಘಟನೆಗಳು ಬೇರೆ ಬೇರೆ ಪ್ರಚೋದನಕಾರಿ ಆಗಿ ಆ ಸಂದರ್ಭದಲ್ಲಿ ಬಿಟ್ಟರೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ. ಒಟ್ಟಾರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೆ. ನಮ್ಮ ಜಿಲ್ಲೆಗೆ, ನಮ್ಮ ಪಕ್ಷದ ಗೆದ್ದರೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಆಗಬೇಕಿದ್ರೆ
ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ತೀರಾ ಅವಶ್ಯಕತೆ ಇದೆ. ಯಾಕೆ ಕೇಳಿದರೆ ನಮ್ಮ ಪರಿಸರವನ್ನು ಉಳಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಅಂತಾದರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕಾರ್ಖಾನೆಗಳು ಬರುವ ಸಾಧ್ಯತೆಗಳು ಭಾಳ ಕಡಿಮೆ. 80% ಫಾರೆಸ್ಟ್ ಲ್ಯಾಂಡ್ ಇದೆ, 20% ಮಾತ್ರ ನಮಗೆ ಜನರಿಗೆ ಉಪಯೋಗ ಸಿಗುವಂತಹ ಕ್ಷೇತ್ರ ಇದು. ಈ ಫಾರೆಸ್ಟನ್ನು ಕಾಯ್ಕೊಂಡು ಹೋಗೋದು, ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗುವಂತಹದ್ದು ನಮ್ಮ ಜಿಲ್ಲೆಯ ಜನರ, ಈ ಕ್ಷೇತ್ರದ ಜನರ ಜವಾಬ್ದಾರಿ. ಯಾಕೆ ಕೇಳಿದರೆ ಇದು ನಮಗೊಂದೇ ಅಲ್ಲ, ಇಡೀ ಜಗತ್ತಿಗೆ ಬೇಕಾದಂತಹ ಒಂದು ಪರಿಸರ ಇದು. ಆ ದೃಷ್ಟಿಯಿಂದ ಇದನ್ನು ಹಾಳು ಮಾಡ್ದೇನೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಜನರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಚಿಂತನೆಗಳು ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಆಗಬೇಕು. ತಾವು ಈ ಜಿಲ್ಲೆಯನ್ನು ಓಡಾಡಿದಾಗ ನೋಡೋದು ಅನೇಕ ಫಾಲ್ಸ್ಗಳಿದ್ದಾವೆ, ಅನೇಕ ಕೊಳ್ಳಗಳು, ನದಿಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಪುರಾತನವಾದಂತಹ ಅನೇಕ ಮಾನ್ಯುಮೆಂಟ್ಸ್ ಇಲ್ಲಿದ್ದಾವೆ. ಸೆಕೆಂಡ್ ಕೇರಳ ಅಂತೇಳಿ ಹೇಳ್ತಾರೆ. ಹೌದು, ಇದನ್ನೆಲ್ಲವನ್ನೂ ಇಟ್ಕೊಂಡು ಒಂದು ಸಮಗ್ರವಾದ ಪ್ರವಾಸೋದ್ಯಮ ನೀತಿಯನ್ನು ಮಾಡಿ ಇದನ್ನು ಪ್ರವಾಸೋದ್ಯಮ ಜಿಲ್ಲೆಯಾಗಿ ಅಭಿವೃದ್ಧಿ ಪಡಿಸೋದ್ರಿಂದ ಈ ಜಿಲ್ಲೆಯ ಜನರಿಗೆ ಉದ್ಯೋಗಾವಕಾಶ ಮತ್ತು ಉತ್ಪನ್ನ, ಅವರ ಆರ್ಥಿಕ ಸಬಲೀಕರಣ, ಸಂಗಡ ಜಿಲ್ಲೆಯ ಅಭಿವೃದ್ಧಿ ಇವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಾವು ಈಗ ಒಂದು 10 ವರ್ಷ 15 ವರ್ಷ ಹಿಂದಿನ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿದ್ದರೆ ಇನ್ನೂ ನಾವು ಬಹಳ ಅಭಿವೃದ್ಧಿ ದೃಷ್ಟಿಯಿಂದ ಹಿಂದಿದ್ವಿ. ಈಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಗಳು ಕಾಣ್ತಾ ಇದ್ದೇವೆ. ಅಂದರೆ ಈ ಪ್ರವಾಸೋದ್ಯಮ ದೃಷ್ಟಿಯಿಂದ ರಸ್ತೆ, ಕಾಡುಗಳು ಅವು ಬೇರೆ ಆಗ್ತಾ ಇದೆ, ಈಗ ಆಗ್ತಾ ಇದೆ. ಇದೇ ಅಭಿವೃದ್ಧಿಯ ಚಿಂತನೆ ಏನಿದೆ ಅದು ನಮಗೆ ಹೆಚ್ಚು ಬದಲು ಬೀಳುತ್ತೆ. ಅದು ನಮ್ಮ ಕಾಂಗ್ರೆಸ್ಸಿನ ನೀತಿ ಆಗಬೇಕು. ಯಾಕೆ ಕೇಳಿದರೆ ನಾನು ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಾ ಇರೋ ಕಾರಣ ಅಂತ ಕೇಳಿದರೆ HK ಪಾಟೀಲರು ಈ ಜಿಲ್ಲೆಯನ್ನು ಪ್ರತಿನಿಧಿಸೋರು. 24 ವರ್ಷ ವಿಧಾನ ಪರಿಷತ್ನಲ್ಲಿ ನಮ್ಮ ಜಿಲ್ಲೆಯ ಹೊಂದ್ಕೊಂಡಿದ್ದಂಥ ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ತಾಯಿದ್ರು. ಅವರೇ ಪ್ರವಾಸೋದ್ಯಮ ಮಂತ್ರಿ ಇದ್ದಾರೆ, ಇಡೀ ಜಿಲ್ಲೆ ಗೊತ್ತಿದೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಆಶಯದಂತೆಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೇಂದ್ರದಲ್ಲೂ ನಮ್ಮ ಸರ್ಕಾರ ಬಂದಾಗ ಇನ್ನೂ ಹೆಚ್ಚು ಒತ್ತು ಇದಕ್ಕೆ ಸಿಗ್ತದೆ ಅಂತ ಹೇಳುವ ಅತ್ಯಂತ ನಿಖರವಾದ ಆಶಾಭಾವನೆಯನ್ನು ನಾನು ಇಟ್ಕೊಂಡಿದ್ದೆ. ಸರಿ ಸರ್, ನನ್ನ ಕೊನೆ ಪ್ರಶ್ನೆಗೆ ತಾವು ಉತ್ತರ ನೀಡಲಿಲ್ಲ. NTU ವಿಧಾನಸಭಾ ಕ್ಷೇತ್ರ ಮತ ಬಾಂಧವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಯಾವ ವಿಷಯದ ಮೇಲೆ ಚುನಾವಣೆಗೆ ಹೋಗ್ತೀರಿ? ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಅಭಿವೃದ್ಧಿಯ ಅಜೆಂಡಾವನ್ನು ಮುಂದಿಟ್ಟುಕೊಂಡೇ ಅದನ್ನು ಮಾಡ್ತದೆ. ನಾವು ಜನತೆಗೆ ನಾವು ಏನು ಮಾಡಿದ್ದೇವೆ ನಮ್ಮ ಪಕ್ಷ ಅಂತ ಹೇಳೋದನ್ನು ಇಟ್ಟುಕೊಂಡು ಮುಂದೆ ನಾವು ನಿಮ್ಗೆ ಏನು ಮಾಡ್ತೇವೆ ಅಂತ ಹೇಳೋ ವಿಷಯವನ್ನು ಮುಂದಿಟ್ಟು ನಾವು ಮುಂದೆ ಹೋಗ್ತೇವೆ. ಅಭಿವೃದ್ಧಿ ವಿಚಾರವನ್ನೇ ಮುಖ್ಯ. ಅದಕ್ಕೆ ಪೂರಕವಾಗಿ ನಾನು ಪ್ರವಾಸೋದ್ಯಮ ಇದನ್ನು ತೊಗೊಂಡಿದ್ದೆ. ಯಾಕೆಂದರೆ ಅಭಿವೃದ್ಧಿ ಏನು, ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಚಿಂತನೆ ಬಂದಾಗ ಈ ದೃಷ್ಟಿಯಿಂದ ಅಜೆಂಡಾ ಅಂದರೆ ಇದೇ ಅಭಿವೃದ್ಧಿ ಇದೆ. ಆ ದೃಷ್ಟಿಯಿಂದ ಪಕ್ಷ ಚುನಾವಣೆಗೆ ಹೋಗುವಾಗ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಜನರಿಗೆ ಉದ್ಯೋಗವನ್ನು ಕೊಡುವಂಥ, ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಶಿಕ್ಷಕರ ಸಂಖ್ಯೆ ಇದ್ದರೂ ಉದ್ಯೋಗ ಅವಕಾಶಗಳು ಈ ಜಿಲ್ಲೆಯಲ್ಲಿ ಕಡಿಮೆ ಇದ್ದಿದ್ದರಿಂದ ಬೇರೆ ಬೇರೆ ಜಿಲ್ಲೆಗೆ ಜನ ಹೋಗ್ತಾರೆ. ಇಲ್ಲಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಸಣ್ಣ ಮತ್ತು ಮಧ್ಯಮ ಇಂಡಸ್ಟ್ರಿಗಳು, ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿ ಅಂತಹದ್ದನ್ನು ಸ್ಥಾಪನೆ ಮಾಡುವಲ್ಲಿ ಪ್ರೋತ್ಸಾಹ ಕೊಡೋದು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡುವಂಥದ್ದು, ಇಂಥ ಕೆಲಸಗಳು ಮಾಡುವ ಮುಖಾಂತರ ಜಿಲ್ಲೆಯ ಅಭಿವೃದ್ಧಿಯ ಚಟುವಟಿಕೆಯನ್ನು ಮುಂದಿಟ್ಟುಕೊಂಡೇ ನಾವು ಚುನಾವಣೆಗೆ ಹೋಗ್ತೀವಿ. ಥ್ಯಾಂಕ್ ಯು ಸರ್, ತುಂಬ ತುಂಬ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ SK ಭಾಗವತ್ ಅವರೇ, ನಮಸ್ತೆ, ಜೈ. ನಿಮ್ಮ ಚಾನಲ್ಲಿಗೂ ನನ್ನ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಚುನಾವಣೆ ನಂತರ ಮತ್ತೊಮ್ಮೆ ಭೇಟಿ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಗಮನಿಸಿದ್ರಲ್ಲ, ಇಷ್ಟೊತ್ತು ಇದು ಸಿರಸಿ 80ನೇ ವಿಧಾನಸಭಾ ಕ್ಷೇತ್ರದ ಕೆನರಾ ಲೋಕಸಭಾ ಕ್ಷೇತ್ರದ SK ಭಾಗವತ್ ಅವ್ರ ಜೊತೆ ವಿಚಾರಗಳನ್ನು, ಲೋಕಸಭೆ ಚುನಾವಣೆಯಲ್ಲಿ ನಾವು ಎಷ್ಟು ಸೀಟ್ ಗೆಲ್ಲುತ್ತೀವಿ ಇಂಪಾರ್ಟೆಂಟ್ ಅಲ್ಲ, ಯಾವುದು ವಿಷಯದ ಮೇಲೆ ಗೆಲ್ಲುತ್ತೀವಿ ಅದು ಇಂಪಾರ್ಟೆಂಟ್. ಈ ಕ್ಷೇತ್ರಕ್ಕೆ ಪರಿಸರ ಹಾಳು ಮಾಡುವಂಥ ಇಂಡಸ್ಟ್ರಿಯಲ್ ಏರಿಯಾ, ಪರಿಸರ ತಿನ್ನುವಂಥ ಪರಿಸರ ಮತ್ತು ಇಲ್ಲಿಯ ಫಾರೆಸ್ಟ್ ಜಾಗವನ್ನು ಅತಿಕ್ರಮಣವಾಗಿ ಮಾಡಿಕೊಳ್ಳುವಂಥ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ನಮಗೆ ಬೇಡ. ಪರಿಸರ ರಕ್ಷಣೆ ಮಾಡುವಂಥ, ಪರಿಸರ ಬೆಳೆಸುವಂಥ, ಪರಿಸರ ಬೇಕಾಗಿರತಕ್ಕಂಥ ಇಂಡಸ್ಟ್ರಿಯಲ್ ಕೈಗಾರಿಕಾ ಉದ್ಯಮಗಳನ್ನು ಬೇಕು. ಅದು ಯಾವುದಂತ ಹೇಳಿದರೆ ಅದು ಗಾರ್ಮೆಂಟ್ಸ್ಗಳನ್ನಾಗಿರಲಿ,
ಅಥವಾ ಅದು ಸ್ವೀಟ್ ರೆಡಿ ಮಾಡೋದಾಗಿರಲಿ ಅಥವಾ ಇನ್ನಿತರ ವಿಷಯಗಳನ್ನು ಆಗಿರಲಿ ಅದನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿಗಳನ್ನು ಇಲ್ಲಿಗೆ ಬರಬೇಕು. ಮತ್ತು ಪ್ರವಾಸಿ ಉದ್ಯಮ ಗೋಕರ್ಣ ಆಗಿರಲಿ, ಅಂಕೋಲಾ ಆಗಿರಲಿ, ಕಾರವಾರ ಆಗಿರಲಿ, ಈ ಕಡೆ ಕಿತ್ತೂರು ಖಾನಾಪುರ ಆಗಿರಲಿ. ಕಿತ್ತೂರು ಖಾನಾಪುರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ನೋಡುವಂಥ ಸ್ಥಳ ಇದೆ. ಅದು ಪ್ರವಾಸಿ ಉದ್ಯಮದ ರೆಡಿ, ಅದಕ್ಕೆ ಹೆಚ್ಚು ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಪಾತ್ರವಾಗಿರಲಿ. ಈ ಕಡೆ ಖಾನಾಪುರದಲ್ಲಿ ನದಿಗಳನ್ನು ಹೋಗುವಂಥ ಜೋಡಣೆಗಳನ್ನಿದ್ದಾವೆ, ಅದಕ್ಕೆ ಒಂದು ಪ್ರವಾಸಿ ಸ್ಥಳಗಳನ್ನಾಗಿರಲಿ. ಒಂದು ಜೋಗ್ ಫಾಲ್ಸ್ ಶಿವಮೊಗ್ಗ ಭಾಗದಲ್ಲಿ ಇದೆ, ಅದನ್ನು ಕೂಡ ನೇರವಾಗಿ ಇಲ್ಲಿ ಬರುವಂಥ ಭಾಗಗಳನ್ನು ಇದೆ. ಸಾತೋಡ ಫಾಲ್ಸ್ ಇದೆ, ಮಾಗೋಡ ಫಾಲ್ಸ್ ಇದೆ. ಇವೆಲ್ಲ ಪ್ರವಾಸಿ ಉದ್ಯಮಗಳನ್ನು ಜನರು ಹೆಚ್ಚಿಗೆ ಬರೋದ್ರಿಂದ ಇಲ್ಲಿಯ ನಿರುದ್ಯೋಗಿ ಸಮಸ್ಯೆ ಇರೋರು ಹೊರಗಿನ ಜಿಲ್ಲೆಗೆ ಹೋಗಿ ಉದ್ಯೋಗ ಮಾಡೋದಕ್ಕಿಂತ ಇದೇ ಜಿಲ್ಲೆಯಲ್ಲಿ ಅದೇ ಪ್ರವಾಸಿಯವರಿಗೆ ಏನಾದರೂ ಒಂದು ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಅವರು ಹೊಟ್ಟೆಪಾಡು ತುಂಬುತ್ತೆ. ಆ ವಿಷಯದ ಮೇಲೆ ನಮ್ಮ ಚುನಾವಣೆ ಹೋಗುತ್ತೆ. ಬೇರೆ ಯಾರು ಏನೋ ಮಾಡಲಿ, ನಮ್ಮ ಚುನಾವಣೆ ಡೆವಲಪ್ಮೆಂಟ್ ಮೇಲೆ. ಅದೇ ಡೆವಲಪ್ಮೆಂಟಿಂದ ನಾವು 135 ಸ್ಥಾನ ಗೆದ್ದಿದ್ದೀವಿ. ಮುಂದಿನ ಕೂಡ ಕರ್ನಾಟಕ 28 ಸ್ಥಾನದಲ್ಲಿ BJPಯವರು 25 ತೊಗೊಂಡಿದ್ದೀವಿ, 28 ಈ ಬಾರಿ ಪಡೆದುಕೊಳ್ತೀವಿ ಅಂತಾರೆ. ಅವರು 5 ಸೀಟ್ ಆದರೂ ಗೆದ್ದು ತೋರಿಸಲಿ. 20 ಸೀಟ್ ತಗೊಳ್ಳೋದು ಖಚಿತ. ಫೈಟ್ ಮಾಡಿದರೆ 22ಕ್ಕೆ ಬರೋದು ನಿಶ್ಚಿತ. ಇದಿಷ್ಟು ಸಂದರ್ಶನದಲ್ಲಿ ಭಾಗಿಯಾಗಿರ್ತಕ್ಕಂಥ SK ಭಾಗವತರ ವಿಚಾರಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಚಿಂತಕರು, ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಬೆಳೆಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಅನೇಕ ಜಿಲ್ಲೆಗಳಿಗೆ, ಅನೇಕ ತಾಲೂಕುಗಳಿಗೆ, ಅನೇಕ ಪಂಚಾಯಿತಿ, ಅನೇಕ JDP, ಅನೇಕ TP ಲೆವೆಲ್ದಲ್ಲಿ ಪಕ್ಷ ಸಂಘಟನೆ ಮಾಡಿ ಅಲ್ಲಿ ಗೆಲ್ಲುವುದಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಇದಷ್ಟು ಮಾಹಿತಿ ನೀಡಿರ್ತಕ್ಕಂಥ SK ಭಾಗವತ್ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ News 43 ಇಂಡಿಯಾ. ಜೈ ಹಿಂದ್, ನಮಸ್ತೆ.